ಸಾಲ ಮನ್ನಾ ಆಗತ್ತಾ ಅಥವಾ ಇಲ್ಲವಾ? 1 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗತ್ತಾ ಅಥವಾ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗತ್ತಾ? ಇದರ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ, ಜೊತೆಗೆ ಎಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ, ಬರ ಪೀಡಿತ ರೈತರಿಗೆ ಸಾಲ ಮನ್ನಾ ಆಗತ್ತಾ ಅಥವಾ ಎಂತಹ ರೈತರಿಗೆ, ಈಗ ಹೆಚ್ಚಿನ ಮಳೆ ಆದಂತಹ ರೈತರಿಗೆ ಸಾಲ ಮನ್ನಾ ಆಗತ್ತಾ? ಈ ಕಡೆ ಉದಾಹರಣೆಗೆ ನೋಡಬಹುದು ನೀವು, ದಕ್ಷಿಣ ಕನ್ನಡ ಸೈಡ್ ಒಂದ್ ಸ್ವಲ್ಪ ಹೆಚ್ಚಿನ ಮಳೆ ಆಗಿದೆ, ಶಾಲಾ ಕಾಲೇಜುಗಳನ್ನ ರಜೆ ಕೊಡಲಾಗಿದೆ. ಈ ಕಾರಣಕ್ಕಾಗಿ ಒಂದು ಸಾಲ ಮನ್ನಾ ಆಗತ್ತಾ ಅಥವಾ ಬರ ಪೀಡಿತ ಒಂದು ರೈತರಿಗೆ ಸಾಲ ಮನ್ನಾ ಆಗತ್ತಾ? ಸೊ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಇದರ ಕುರಿತಾಗಿ ಟೋಟಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಆ ಎಲ್ಲ ವಿಚಾರದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ಆದಷ್ಟು ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಬಹಳಷ್ಟು ಜನ ನೋಡ್ತಾ ಇದ್ರಿ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಬೇಡಿಕೆ ರೈತರು ಬಹಳ ದಿನದಿಂದನೇ ಕೂಡ ಇಟ್ಕೊಂಡಿದ್ರು. ಯಾಕಂದ್ರೆ ಬರೀ ಗ್ಯಾರಂಟಿ ಯೋಜನೆಗಳು ಅದು ಇದು ಅಂತಲ್ಲ, ರೈತರ ಪರವಾಗಿನೂ ಕೂಡ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಿ, ರೈತರ ಪರ ಏನಾದ್ರೂ ಬೇಡಿಕೆಗಳನ್ನ ಈಡೇರಿಸಿ ರೈತರ ಬೆಳವಣಿಗೆಗೆ ಒಂದಿಷ್ಟು ಕ್ರಮಗಳನ್ನ ನೀವು ಕೈಗೊಳ್ಳಬೇಕು ಅನ್ನುವಂತಹ ಬೇಡಿಕೆಗಳು ಈಗ ರೈತ ಪರ ಸಂಘಟನೆಗಳ ಆಗಿದ್ದು. ಇದು ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ದರು ನೋಡಿ, ಆ ಸಂದರ್ಭದಲ್ಲಿ ಕೂಡ ಬೇಡಿಕೆ ಇತ್ತು. ಈ ಸಂದರ್ಭದಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ನೂತನ ಸಿಎಂ ಆದ ಬಳಿಕನೂ ಕೂಡ ಇದೆ. ಮತ್ತೆ ಇದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಇದರೆಲ್ಲ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಈ ಸಾಲ ಮನ್ನಾ ಬೇಡಿಕೆ ಇದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಸೊ ಅದಕ್ಕಾಗಿ ಅವರಿಗೆ ಪ್ರಶ್ನವರು ಕೇಳಿದಾಗ ಹೇಳ್ತಾರೆ, ಸಾಲ ಮನ್ನಾ ಆಗೋದ್ರ ಬಗ್ಗೆ ಬಹಳಷ್ಟು ಬೇಡಿಕೆಗಳು ಬರ್ತಿದಾವೆ, ಸೊ ಹೀಗಾಗಿ ಅದನ್ನ ಪರಿಶೀಲನೆ ಮಾಡ್ತಾ ಇದೀವಿ ಅಂತಕ್ಕಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿ ಪರಿಶೀಲನೆ ಆಗತ್ತೆ, ಎಲ್ಲಿ ಸಾಲ ಮನ್ನಾ ಆಗತ್ತೆ ಅಂತ ನಾವು ಗಮನಿಸ್ತಾ ಹೋದಾಗ, ಈಗ ಕೆಲವೊಂದಿಷ್ಟು ಭಾಗದಲ್ಲಿ ಬರ ಪೀಡಿತ ಪ್ರದೇಶಗಳಿದ್ದಾವೆ. ಈಗ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬರ ಬಿದ್ದಂಗಾಗಿದೆ. ಯಾವುದೇ ಮಳೆ ಸರಿಯಾಗಿ ಬಂದಿಲ್ಲ, ಮಳೆ ಆಗುವಂತಹ ಸಮಯಕ್ಕೂ ಕೂಡ ಆಗಲಿಲ್ಲ. ಈಗ ಬೆಳಗಾವಿ ಆಗಿರ್ಲಿ, ವಿಜಯನಗರ, ಬೀದರ, ಹುಬ್ಬಳ್ಳಿ, ಧಾರವಾಡ, ಹೀಗೆ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಜಿಲ್ಲೆಗಳಿಗೆ ಸರಿಯಾದ ಮಳೆ ಬೆಳೆ ಆಗಿಲ್ಲ. ಹೀಗಾಗಿ ಇಲ್ಲಿ ಸಾಲ ಮನ್ನಾ ಮಾಡಬಹುದಾದಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಇಲ್ಲಿ ಅಷ್ಟೇ ಮಾಡಿದ್ರು ಸಹಿತ ರೈತರ ಆಕ್ರೋಶಗಳು ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ನಮಗೂ ಕೂಡ ಸಾಲ ಮನ್ನಾ ಆಗಬೇಕು, ಕರ್ನಾಟಕ ರಾಜ್ಯದ ರೈತರಲ್ಲಿ ಎಲ್ಲರಿಗೂ ಕೂಡ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಬೇಡಿಕೆ ರೈತರದಾಗಿದೆ. ಅದಕ್ಕಾಗಿ ರೈತ ಹೋದ ವರ್ಷದಲ್ಲಿ ಕೂಡ 4-5% ಹೆಚ್ಚಿನ ಮಳೆ ಆದ ಕಾರಣಕ್ಕಾಗಿನೂ ಕೂಡ ತೊಂದರೆಯನ್ನ ಅನುಭವಿಸಿದ್ದಾನೆ. ಈ ಬಾರಿ ಮಳೆ ಆಗದೇ ಇರುವಂತಹ ಕಾರಣಕ್ಕಾಗಿ ತೊಂದರೆಯನ್ನ ಅನುಭವಿಸಿದ್ದಾನೆ. ಬೆಳೆ ಹಾನಿ ಪರಿಹಾರ ಸರಿಯಾಗಿ ಜಮಾ ಆಗ್ಲಿಲ್ಲ. ಸೊ ಈಗ ಅರ್ಜಿಯನ್ನು ಕೂಡ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಬೇಗನೆ ಅರ್ಜಿ ಸಲ್ಲಿಸಿ, ಅದ ಬೆಳೆ ಹಾನಿ ಪರಿಹಾರ ನಿಮಗೆ 30,000 ತನಕ ಜಮಾ ಆಗತ್ತೆ ಅಂತ ಹೇಳಿದ್ದೆ. ಅದನ್ನ ಅರ್ಜಿ ಸಲ್ಲಿಸಿ, ಅದರ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಹಿಂದಿನ ವಿಡಿಯೋಸ್ಗಳನ್ನ ಗಮನಿಸಿ. ಈಗ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಬೇಡಿಕೆ ಏನ್ ರೈತರದಿತ್ತು ನೋಡಿ, ಅದು ಈಗ ಚರ್ಚೆಯಲ್ಲಿದೆ ಮತ್ತು ಪರಿಶೀಲನೆ ಆಗ್ತಾ ಇದೆ. ಬಹುತೇಕ ಈಗ ಬರೀ ಬರಪೀಡಿತ ಜಿಲ್ಲೆಗಳಿಗೆ ಮಾತ್ರ ಸಾಲ ಮನ್ನಾ ಆಗೋದಿಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ರೈತರು, ಬಡ ರೈತರಿಗೆ ಸಾಲ ಮನ್ನಾ ಆಗತ್ತೆ. ಯಾರ ಸಾಲ ಜಾರಿಯಲ್ಲಿದೆ, ಈಗ ಸಾಲ ನಿಮ್ದಿದೆ, ಈಗ ನೀವು ರೀಸೆಂಟ್ ಆಗಿ ಈ ಕ್ಷಣದಲ್ಲಿ ನೀವು ತುಂಬ್ತಾ ಇದ್ದೀರಿ, ಪ್ರತಿ ತಿಂಗಳು ಕೂಡ ಈಗ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋಗ್ತಾ ಇದ್ದೀರಿ, ಅಂತವರ ಒಂದು ಸಾಲ ಮನ್ನಾ ಆಗುವಂಥದ್ದು. ಇದರ ಬಳಿಕ ನೀವು ಸಾಲ ಮಾಡಿದ್ರೆ ಆ ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಯಾರ್ದ ಸಾಲ ಇದೆ, ರೀಸೆಂಟ್ ಆಗಿ ಸಾಲವನ್ನ ನೀವು ತುಂಬ್ತಾ ಇದ್ದೀರಿ, ಆ ರೀತಿ ಏನಾದ್ರೂ ಇದ್ರೆ ಸಾಲ ಮನ್ನಾ ಆಗಬಹುದಾದಂತಹ ಚಾನ್ಸಸ್ ಇದೆ. ಈಗ ಪರಿಶೀಲನೆ ನಡೀತಾ ಇದೆ. ರಾಜ್ಯದಲ್ಲಿ ಎಷ್ಟು ಸಾಲ ರೈತರು ಮಾಡ್ಕೊಂಡಿದ್ದಾರೆ, ಅದರ ಆಧಾರದ ಮೇಲೆ ಸರ್ಕಾರ ಒಂದು ನಿರ್ಧಾರವನ್ನ ಕೈಗೊಳ್ಳಲಿದೆ. ಸಾಲ ಮನ್ನಾ ಕಂಪ್ಲೀಟ್ ಆಗಿ ನಾವು ಮಾಡ್ತೀವಿ, ಖಂಡಿತವಾಗ್ಲಿ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಯಾವುದೇ ಅಪ್ಡೇಟ್ ತೆಗೆದುಕೊಂಡಿಲ್ಲ, ಇನ್ನು ಕೂಡ ನಿರ್ಧಾರ ಕೈಗೊಂಡಿಲ್ಲ. ಆದ್ರೆ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀವಿ ಅನ್ನುವಂತಹ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪರಿಶೀಲನೆ ನಡೀತಾ ಇದೆ. ಅದರ ಆಧಾರದ ಮೇಲೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಎಷ್ಟು ಕೋಟಿ ಖರ್ಚು ಆಗತ್ತೆ ಅದನ್ನ ಸರ್ಕಾರ ನಿರ್ಧರಿಸುತ್ತೆ. ಅದ ಗೊತ್ತಾಗಿದ್ರೆ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡನ್ನ ನಾವು ಈ ಒಂದು ಸಾಲ ಮನ್ನಾಕ್ಕಾಗಿ ತೆಗೆದಿಡಬೇಕಾಗತ್ತೆ, ಇದರ ಬಗ್ಗೆ ಪರಿಶೀಲನೆ ಆದ ತಕ್ಷಣವೇ ನಿರ್ಧಾರವನ್ನ ಕೈಗೊಳ್ಳಲಾಗುವಂತದ್ದು. ಸೊ ಅದಕ್ಕಾಗಿ ನಾವು ಒಂದ್ ಸ್ವಲ್ಪ ವೇಟ್ ಮಾಡ್ಲೇಬೇಕಾಗತ್ತೆ ಇಲ್ಲಿ ಸಾಲ ಮನ್ನಾ ಆಗಬೇಕಂದ್ರೆ.
ಸದ್ಯದಲ್ಲಿ ಸಾಲ ಮನ್ನಾ ಆಗ್ಬಿಡ್ಬೇಕು ಅಂತ ನಾವು ಬೇಡಿಕೆ ಇಟ್ಬಿಟ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಷರತ್ತುಗಳಿರ್ತವೆ ಮತ್ತು ಸಾಲ ಮನ್ನಾ ಮಾಡ್ಲಿಕ್ಕೆ ದುಡ್ಡನ್ನ ಅರೇಂಜ್ ಕೂಡ ಮಾಡ್ಬೇಕಾಗತ್ತೆ. ಮೊದಲೇ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು, ಹೀಗಾಗಿ ಒಂದ್ ಸ್ವಲ್ಪ ಸಂಕಷ್ಟ ಸರ್ಕಾರಕ್ಕಿದ್ದೇ ಇರುತ್ತೆ. ಈಗಾಗಲೇ ಬೆಳೆ ಹಾನಿ ಪರಿಹಾರವೂ ಕೂಡ ಕೊಡಲಾಗ್ತಾ ಇದೆ. ಯಾರು ಅರ್ಜಿ ಸಲ್ಲಿಸಿದ್ರಿ ಅವರಿಗೆ ಬೆಳೆ ಹಾನಿ ಜಮಾ ಆಗ್ತದೆ. ಸೊ ಬೇಗ ಹೋಗಿ ಕರ್ನಾಟಕ ವನ್ ಗ್ರಾಮೋನ್ ವಾಪಚ್ಚಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಿ. ಇದೇ ಜುಲೈ 30ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ರೈತರಿಗಂತೂ ನಾನು ತಿಳಿಸ್ಕೊಟ್ಟಿದ್ದೀನಿ, ಹಿಂದಿನ ವಿಡಿಯೋಸ್ ಗಳನ್ನ ಗಮನಿಸಿದ್ದೆ ಆದ್ರೆ ಅದರಲ್ಲಿ ನಿಮಗೆ ಮಾಹಿತಿ ಸಿಗತ್ತೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.